ಅಜ್ಜಿ ಒಂದು ಕತಿ ಹೇಳ ಭಾಳ ದಿನ ಆಗೈತಿ ಕತಿ ಕೇಳಿ. ಎಲ್ಲ ಮರ್ತೇನೆ ಬಿಡ, ಎಲ್ಲಿ ನೆನಪದವೆಲ್ಲ. ಹೇಳು ಬೇ ಅಜ್ಜಿ, ಒಂದು ಕತಿ ಹೇಳ. ಮೊಬೈಲ್ ನೋಡಿ ಬೇಜಾರು ಬಂದ್ಬಿಟ್ಟೈತಿ. ನಿನ್ನ ಕತಿ ಯಾರ ಕೇಳೋಣ ಆ ಕಡೆ. ಅಜ್ಜಿ ನಮಗೋಸ್ಕರ ಆದ್ರೂ ನೀವು ಒಂದು ಕತೆ ಹೇಳಬೇಕು. ಅಜ್ಜಿ ಪ್ಲೀಸ್ ಹೇಳ್ರಿ. ನನಗೆ ಎಷ್ಟು ನೆನಪಿರೋದು ಅಷ್ಟು ಹೇಳ್ತೇನೆ. ಮತ್ತೆ ನಿಮಗೆ ಎಷ್ಟು ನೆನಪೈತೆ ಅಷ್ಟು ಹೇಳ್ರಿ, ಸಾಕು ನಡೀತಿತ್ತು ನಮಗೆ. ನೀ ಬಂದಿ ಬಾ ಕುಂದ್ರ ಬಾ, ಅಜ್ಜಿ ಕತಿ ಹೇಳತ್ತ. ಹೋಗ್ ಕುಂದ್ರ ಹೋಗ. ಹೋಗ್ಲಿ ಸುಬ್ಬಿ, ಹೋಗ ಕುಂದ್ರ ಹೋಗ. ಸರಿ ತಗೋ, ಅದಂತ ಕತಿ ಹೇಳ್ತಿ ಅಂತೇಳಿ ಬಾಳೆ ಸುಮ್ಮನೆ ಹೆಂಗಾರ ಮಾಡಿ ಒಪ್ಸೇವಿಗೆ ಹೇಳಾಕ. ಮತ್ ನೀ ಹಿಂಗ್ ಮಾತಾಡಿ ಹೇಳಾಕ ಕುಂತಿಂತಾಳೆ. ಓಕೆ, ಸ್ವಲ್ಪ ಜರಗೆ ಇಲ್ಲ ಜರಗೆ ಸ್ವಲ್ಪ ಸಗೆ ಕಡೆ. ಇಲ್ಲ ಐತೇವ ಜಾಗ ಸಗ್ಯಾಕ, ನೀನ ಸಗದ್ ಕುಂದ್ರೆ ಹಂಗ ಯಾಕೆ ಮಾಡ್ತೀಯವ? ಸ್ವಲ್ಪ ಸಗ್ಯಾಕ ಜಾಗ ಇಲ್ಲಕ್ಕೆ ಸಗ್ಯಾಕ. ಸಾರಿ ತಗೋ, ಅಳಬೇಡ. ನಾನೇ ಕಳ್ಳಿ ದೊಡ್ಡ ರಾಡಿ ನೋಡಿ ನಿಂದಂತ್ರು. ಕಲ್ಲು ಹೋಗದೆ ಮುಖಕ್ಕೆ ಯಾಕೆ ಸಿಗಿಸ್ಕೊಂತಿ? ಸುಮ್ಮನೆ ಬಿಡು. ಆತೆ ನಿಂದು ಹೇಳೇನೆ, ಶುರು ಮಾಡ್ಲೇನೆ. ಸ್ವಲ್ಪ ನೆನಪೈತಿ. ಈಗ ನೀವು ಹಿಂಗೆ ಒಟ್ಟ ಹಚ್ಕೊಂಡು ಕುಂದ್ರೆ ಅದನ್ನು ಮರ್ತೋಗ್ಬಿಡ್ತೀನಿ ನೋಡಿ ನಾನು. ಇಲ್ಲ ಆತ ಒಂದು ಊರೊಳಗೆ 2 ಕಪ್ಪಿ ಇರ್ತಾವಂತ. ಅವೆರಡು ಕಪ್ಪಿಗಳು ಹಾಲಿನ ಕೆನೆ ತುಂಬಿದ ಮಡಿಕೆ ಪಕ್ಕ ಕುಂತಿರ್ತಾವಂತ. ಅವು ಮಡಿಕೆ ಒಳಗೆ ಏನಿದೆ ಅಂತೇಳಿ ಬಗ್ಗಿ ನೋಡಕ್ಕೆ ಹೋಗ್ತಾವೆ. ಬಗ್ಗಿ ನೋಡಕ್ಕೆ ಹೋಗಿ ಕಾಲು ಜಾರಿ ಅದ್ರೊಳಗೆ ಬಿದ್ದುಬಿಡ್ತಾವೆ. ಆಮೇಲೆ ಕಪ್ಪೆಗಳು ಹೊರ ಬರಲ್ಲ, ಆಗಲೇ ಇಲ್ಲ ಅವಕ್ಕೆ. ಅದರ ಸಂಬಂಧ ಏನು ಮಾಡ್ತಾವೆ, ಈಜುತ್ತಾ ಸುತ್ತಾ ಇರ್ತಾವೆ. ಆಮೇಲೆ ಏನಾಗ್ತೈತೆ ಅಂತಂದ್ರೆ ಅದ್ರಾಗ ಒಂದು ಕಪ್ಪಿ ಭಾಳ ಹೆದರ್ಕೊಂಡು ಬಿಡ್ತೈತಿ. ಭಾಳ ಹೆದರ್ಕೊಂಡು ಏನು ಮಾಡ್ತೈತಿ, ಇದು ನನ್ನ ಕೊನೆ ಜೀವನ, ಇನ್ನು ನಾ ಬದುಕಂಗಿಲ್ಲ, ಸುಮ್ಮನೆ ಈಜಾರ ಏನು ಮಾಡಲಿ ಅಂತೇಳಿ ಈಜೋದು ನಿಂದಿಸ್ಬಿಡ್ತೈತಿ. ಈಜೋದು ನಿಲ್ಲಿಸಿ ಫುಲ್ ಮುಳುಗ್ಬಿಡ್ತೈತಿ. ಅಯ್ಯೋ ಪಾಪ. ಮತ್ತೆ ಇನ್ನೊಂದು ಕಪ್ಪಿ ಇರ್ತಲ್ವೇ? ಇನ್ನೊಂದು ಕಪ್ಪಿ ಭಾಳ ಶಣ ಇರ್ತೈತಿ, ಇದ್ರಂಗಿರಂಗಿಲ್ಲ. ಅದೇ ಭಾಳ ತಲೆ ಓಡಿಸ್ತೈತಿ. ಆಮೇಲೆ ಏನು ಮಾಡ್ತೈತೆ ಅಂತಂದ್ರೆ ಅದು ಶಾಣೆ ಜೊತೆಗೆ ಭಾಳ ಬುದ್ಧಿವಂತ ಮತ್ತು ಧೈರ್ಯಶಾಲಿ ಇರ್ತೈತಿ. ಧೈರ್ಯಶಾಲಿನೂ ಇರ್ತೈತಿ. ಅದೇನು ಮಾಡ್ತೈತಿ, ತನ್ನ ಸಣ್ಣ ಪಾದಗಳಿಂದ ಏನು ಮಾಡ್ತೈತಿ, ಕೆನೆಯನ್ನು ಹೊಡಿತಾ ಈಜ್ತಾ ಇರ್ತೈತಿ. ಆಮೇಲೆ ಅದೇನಾಗ್ತೈತಿ, ಕೆನೆ ಇದ್ದಿದ್ದು ಬೆಣ್ಣೆ ಆಗ್ತೈತಿ, ಬೆಣ್ಣೆ ಇದ್ದಿದ್ದು ಮುದ್ದೆ ಆಗ್ತೈತಿ. ಮುದ್ದೆ ಆದ್ಮೇಲೆ ಮತ್ತೆ ಅದಕ್ಕೆ ಎಗ್ರಕ್ಕೆ ಈಸಿ ಆಗ್ತೈತಲ್ಲ, ಆ ಮುದ್ದೆ ಮ್ಯಾಗ ನಿಂತು ಅಲ್ಲಿಂತ್ರ ಮಡಿಕೆಂತ ಹೊರಗೆ ಬರ್ತೈತಿ ಅದು ಎಗರಿ. ಒಂದು ಕಪ್ಪಿ ಅಂತರೂ ಅರ್ಧಕ್ಕೆ ತನ್ನ ಸೋಲನ್ನು ಒಪ್ಕೊಂಡು ಸತ್ತು ಬಿಡ್ತೈತಿ. ಇನ್ನೊಂದು ಕಪ್ಪಿ ಸೋಲು ಒಪ್ಕೊಳಂಗಿಲ್ಲ, ತಲೆ ಓಡಿಸಿ ಹೆಂಗೆ ಹೊರಗೆ ಬರ್ಬೇಕಂತೇಳಿ ಯೋಚನೆ ಮಾಡ್ತೈತಿ. ಮಸ್ತಿತ್ತಜ್ಜಿ ಕತಿ. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ಈ ಕತಿ ಅಂತ ನಿಮಗೆ ಏನು ಅರ್ಥ ಆತು? ಯಾವತ್ತೂ ಹೆದರಕ್ಕೆ ಹೋಗ್ಬಾರ್ದು. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಕಷ್ಟ ಐತಂತೇಳಿ ಹೆದರ್ಕೊಂಡು ಸುಮ್ಮನೆ ಕುಂದ್ರಬಾರ್ದು, ಕಷ್ಟನ ಎದುರಿಸಬೇಕು. ನಾವು ಕಷ್ಟದೊಳಗೆ ಇದ್ರೂ ನಮ್ಮ ಬುದ್ಧಿ ನಾವು ಓಡಿಸಿ ಆ ಕಷ್ಟದಿಂದ ಹೆಂಗೆ ಪಾರಾಗ್ಬೇಕಂತೇಳಿ ಯೋಚನೆ ಮಾಡಿ ಪಾರಾಗ್ಬೇಕು. ಗೆಲ್ಲೋಕ್ ಮುಂಚೆನೆ ಸೋಲೊಪ್ಕೋಬಾರ್ದು. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೋಡ. ಅಂದ್ರೆ ಕಷ್ಟ ಬರೋದು ಸಹಜ, ಕಷ್ಟವನ್ನು ಎದುರಿಸಿ ನಿಲ್ಲಬೇಕು. ನೀ ಯಾವಾಗ ಬಂದಿವಿ? ಅತ್ತಿಯವ್ರ ಕತೆ ಹೇಳಬೇಕಾರೆ ನಿಂತು ಕೇಳಿಸ್ಕೊಳಾಗಿದ್ದೆ ನಾನು ಅಲ್ಲೇ, ಮತ್ತೆ ಈ ಕಡೆ ಬಂದೆ. ನೀನೇ ಕೇಳಿಸ್ಕೊಳತಿದ್ದೇನೆ. ಇವ ಕತೆ ಹೇಳ ಅಂತ ಹೇಳಿ ಗಂಟೆ ಬಿದ್ದಿದ್ದು, ಅದಕ್ಕೆ ಒಂದು ಕತೆ ಹೇಳ್ಕೊಂಡು ಕುಂತಿದ್ದೆ. ಇಲ್ಲ ಅದು ಬಿಡ್ರಿ ಅತ್ತಿಯವ್ರ, ಇಲ್ಲಾಂದ್ರೆ 3 ಹೊತ್ತು ಮೊಬೈಲ್ ಅನ್ಕೊಂಡು ಕುಂತು ಬಿಡ್ತಾವ ಫೋನ್ ಒಳಗೆ. ಹಿಂಗೆ ಹಿರಿಯರ ಜೊತೆ ಕುಂತ್ಕೊಂಡು ಮಾತಾಡ್ಕೊಂಡು ಅವ್ರ ಜೊತೆ ಹಳೆ ಕಾಲದ ಕತೆ ಎಲ್ಲ ಕೇಳ್ಕೊಂಡು ಕುಂತಿರ್ಬೇಕು. ನೀತಿ ಪಾಠಗಳೆಲ್ಲ ಅದರಿಂದ ಒಂದು ಸಂದೇಶನ ಕಲಿತೀವಿ ನಾವು. ಈ ಫೋನ್ ಅಂತ ಏನು ಕಲಿತೀವಿ ನಾವು? ಮನೆ ಹಾಳು ಮಾಡೋವಂಥದ್ದು. ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜನ ಹಿಂಗೆ ಕತೆ ಹೇಳ್ಕೊಂತ ಕುಂದಿರ್ತಿದ್ರ, ಅದ ನೆನಪಾಗಿ ನಾನು ಈ ಕಡೆ ಬಂದೆ. ಹೆಂಗ್ರಿ ಬಿಸಾಲಿ ಯಾಕೆ ಹೇಳಂಗಿಲ್ಲ ನೀ ಕತಿ? ನೀ ಏನ ಕೇಳಿದ್ದೆ ನನಗೆ? ನೀ ಬಂದು ಕುಂತ ಅಮ್ಮ ನಂಗೊಂದು ಕತೆ ಹೇಳ ಅಂತಂದಿದ್ರೆ ಹೇಳ್ತಿದ್ದೆ. 3 ಹೊತ್ತು ಹರಿಯಾಡ್ತಿರ್ತೀವ, ಅಲ್ಲಿಂದ ಇಲ್ಲಿಗೆ ಎಲ್ಲಿ ಹೇಳ್ಕೊಂಡು ಕುಂದ್ರಲಿ ನಿನಗೆ? ಹಂಗಂದ್ರೆ ನಡ್ಡಿಸಲು ಬರ್ತೀನಿ ನಿನ್ನ ಕಡೆ. ಸರಿ ತಗೋರಿ, ಇವ ನೀ ಕಿತ್ತ ಚಿಂತೆನ ತಿನ್ನಕ್ಕೆ ಮಾಡ್ಕೊಂಡ್ ಬರ್ಲೇನಪ್ಪ ರಾಮ ಸುರಾಜ್? ಏನಾರು ಕುಡಿತೀರನ? ಬ್ಯಾಡ್ರಿ ಅತ್ತಿಯವ್ರು, ಏನು ಬ್ಯಾಡ್ರಿ ಸದ್ಯಕ್ಕೆ. ನೋಡ್ರಿ ಅತ್ತಿಯವ್ರು, ಹೀಗೆ ಏನು ಬ್ಯಾಡ್ರಿ. ಅಲ್ರಿ ಅಂಟಿ, ಅವ್ರಿಗಷ್ಟೇ ಕೇಳಿದ್ರೆ ನಮಗೆ ಕೇಳಲೇ ಇಲ್ಲ. ನೀವಂದ್ರೆ ನೀವು ಮಾಡ್ಕೊಂಡು ತಿನ್ಬೋದ್ವಾ? ಪಾಪ ಅವ್ರಿಗೆ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತೇನ? ಹಳೆಯಗಳು ಬಂದ್ಬಿಟ್ಲೆ ಮಗಳು ಮರ್ತು ಬಿಡೋದನ್ನ? ಹಂಗೇನಿಲ್ವ, ಮಗಳಂದ್ರೆ ಇಲ್ಲಿ ಹುಡ್ತಾಗಿತ್ರ ಇರ್ತಾಳೆ, ಆಕಿ ಗೊತ್ತಿರ್ತೈತಿ ಯಾವೆಲ್ಲ ಇರ್ತಾವು, ಮಾಡ್ಕೊಂಡು ತಿನ್ಬೋದು ಅಂತೇಳಿ. ಪಾಪ ಹಳೆಯ ಹೊಸ್ದಾಗಿ ಬಂದಿರ್ತೈತಿ ಮನೆಗೆ, ಪಾಪ ಅದಕ್ಕೆ ಎಲ್ಲಿ ಗೊತ್ತಾಗ್ಬೇಕು, ಅದಕ್ಕೆ ಮಾಡ್ಕೊಡ್ತೀವ ನಾವು. ಹೌದು ತಗೋರಿ, ಅಲ್ಲಿನೂ ನಮ್ಮವ್ವನು ಹಂಗ ಮಾಡ್ತಾಳೆ, ನೀವು ಇಲ್ಲಿ ಹಂಗ ಮಾಡ್ತೀರಿ. ನಾನೇನು ಮಾಡಿಲ್ವಾ ನಿನಗೆ? ಬಾಳೆ ಪದ್ದಿ ಕುಂದ್ರ ಬಾ. ಒಂದು ಸಣ್ಣ ಬದಲಾವಣೆ ರೀ, ನಮ್ಮ ಕುಸುಮ ಒಂದು ಹೆಸರು ಬದಲಾಯಿಸಿ ಆಕಿಂದ ಪದ್ದು ಅಂತ ಇಡೋಣ ಅಂತೇಳಿ. ಇನ್ಮೇಲೆ ಆಕಿನ ಹೆಸರು ಪದ್ದು ರೀ. ಮಮ್ಮಿ ಈಗ ಒಂದು
ಬಂದೇನ? ನಾನು ಚಡಿ ಹೇಳತ್ತಿದ್ದೆಲ್ಲ ಅವಾಗ ಬಂದೆ. ಇಲ್ಲಿ ಬಿಡ್ಲೆ ಹಕ್ಕಿ ಏನು ಚಡ ಹೇಳ್ತಾಳೆ. ಅಕ್ಕೇನು ಹೇಳತ್ತಿದ್ದಿಲ್ಲ. ಬಾ ಕುಂದ್ರ ಬಾ. ಏನು ಲೇಪದವ್ವ ಬಂದೇ ಇಲ್ಲ ಈ ಕಡೆ? ಈಗ ಬಂದೇನಲ್ಲ. ಇನ್ನು ನಾನೇ ಬರ್ತಾನೆ ಇದ್ದೀನಿ ನಿಮ್ಮ ಮನೆಗೆ. ನೀವು ಯಾವಾಗ ಬರ್ತಾರನೆ? ಜಯಕರ ಬರ್ತಾ ಬಿಡ. ನೀ ಯಾವಾಗ ಬಂದಿ ನಮ್ಮ ಮನೆಗೆ? ನೀ ಅಂತ ಬರಂಗೇ ಇಲ್ವಾ? ಕೋಟ್ಯಾಧೀಶ್ವರ ಮೊಮ್ಮಗಳೇ ಬರಂಗೇ ಇಲ್ಲ ಬಡವ್ರ ಮನೆಗೆ. ನಾವ ಬರ್ಬೇಕು ನಿಮ್ಮ ಮನೆಗೆ. ನೀವು ಯಾಕೆ ಬರ್ತೀರಿ ಹೇಳೆ? ಹೌದಿಲ್ಲ? ಹಂಗಲ್ಲ, ಮಗಳ ಮನೆಗೆ ಭಾಳ ಬರಬಾರ್ದು. ಮಗಳ ಇನ್ನೂ ತಾಯಿ ಮನೆಗೆ ಬಂದ್ರೆ ನಡೀತೈತಿ. ತಾಯಿ ಮಗಳ ಮನೆಗೆ ಬರಬಾರ್ದಂತೆ. ಅದಕ್ಕೆ ಮಕ್ಕಳು ನೋಡುವ ಎಮೋಷನಲ್ ಡ್ಯಾಮೇಜ್. ಒಟ್ಟು ಮಾತ್ರೊಳಗೆ ಹೆಂಗೆ ಮಳ್ಳ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತಲ್ಲ ಅವೇ ನಿಂಗೆ. ಅಲ್ಲೇ ನೀ ಚಾಪಿ ಕೆಳಗೆ ಹೋಗಿರೋ ನಾನು ರಂಗೋಲಿ ಕೆಳಗೆ ಹೋಗ್ತೀನಿ ಸಾಕೋ. ಹೌದು ಬಿಡುವ, ಹೌದು ಬಿಡಿ. ನೀವೆಲ್ಲಿ ನಾವೆಲ್ಲಿ? ನಿಂದ್ರೋ ಆಗಿ ಪಾಪಕ್ಕೆ ಲಲ್ತಾಗ ಮಾತಾಡ್ಸಿಲ್ಲ. ಲಲ್ತಾ ಬಾರ್ ಬಾ ಕುಂದ್ರ ಬಾ, ಚಾ ಮಾಡ್ಕೊಂಬರ್ತೀನಿ. ಇವ ಜಯಕ ಚಾಗಿ ಏನು ಬೇಡ ಇವ. ಈ ಉರಿ ಬಿಸಿಲೊಳಗೆಲ್ಲ ಚಾ ಕುಡಿತಿ ಏನು ಬ್ಯಾಡ್ ನಂಗೆ. ಇಲ್ಲಿ ತಗೋರೆ ಸ್ವಲ್ಪ ಕುಡಿ. ಇಲ್ಲ ಮಜ್ಜಿಗೆ ತೊಗೊಂಬರೇನ? ಮಜ್ಜಿಗೆ ಕುಡಿತಿ ತಣ್ಣಗೆ ಅನಿಸ್ತೈತೆ ನೋಡು. ಯೋ ಕುಂದ್ರವ, ಏನು ಬ್ಯಾಡ್ ನನಗೆ. ನಾವು ನಿಂಗೆ ಏನು ಹೇಳಕ್ಕೆ ಬಂದ್ವಿ? ಹೌದಾ? ಏನದು? ಅದವಾ ಸುಸ್ಮಿ ಗಂಡ ಆಕಿಗೆ ಜಾಸ್ತಿ ಓದಿದಿಲ್ಲ ಒಟ್ಟಿಗೆ ದವಾಖಾನೆ ಕರ್ಕೊಂಡು ಹೋಗಿದ್ನಲ್ಲ. ಹೌದು. ಏನಾತಂತೆ? ಏನದಂತೆ ಡಾಕ್ಟಪ್ಪ? ಡಾಕ್ಟಪ್ಪ ಅಲ್ಲ ಮಮ್ಮಿ, ಡಾಕ್ಟರ್ ಅದೇ. ಇದ್ರೋಗು ತಿದ್ದುಪಡಿ ಮಾಡೋದು ನೋಡಿ ಕಿಂದರೆ. ತಡಿ ಫಸ್ಟ್ ಅಲ್ಲಿ ಏನಾದ್ರು ಕೇಳೋಣಂತೆ. ಏನಾತ್ಲಿ? ಏನಂದ್ರಂತೆ? ಯೋ ಹೊಟ್ಯಾಗ 3 ತಿಂಗಳು ಕೂಸಿತ್ತಂತ. ವಾ ಅವ ಜಾಸ್ತಿ ಓದಿದಕ್ಕೆ ಕೂಸು ಹೋಗ್ಬಿಡ್ತಂತೆ. ಅಯ್ಯೋ ಪಾಪ, ಹಿಂಗಾಗ್ಬಾರ್ದಾಗಿತ್ತು. ಅಲ್ಲ ಅದೆಂತ ಹುಚ್ಚಿ ಐತದ? ಅದು ಗೊತ್ತಿಲ್ಲ ಅಂತೇನೆ. ಆಕಿಗೇನೆ ತಿಂಗಳ ಕರೆಕ್ಟಾಗಿ ಆಗ್ತಿದ್ದಿಲ್ಲ ಅಂತ. ಅದಕ್ಕೆ ಆಕಿಗೆ ಗೊತ್ತಾಗಿಲ್ಲ, ನೋಡ್ಕೊಂಡು ಇಲ್ಲ ಅಕ್ಕಿ. ಇನ್ನೂ ಸಣ್ಣದೈತಿ, ಆಕಿಗೆಲ್ಲ ಗೊತ್ತಾಗ್ಬೇಕು. ಹೇಳೋರು ಯಾರು ಇದ್ರೆ ಗೊತ್ತಾಗ್ತಿತ್ತ. ಹೇಳೋರು ಯಾರು ಇಲ್ಲ. ಪಾಪ ಅದಕ್ಕೂ ಗೊತ್ತಾಗಿಲ್ಲ. ಇವ ಜಾಡ್ಸೋದು ಗುಟ್ಲೆ ಹೋಗ್ಬಿಟ್ಟಿತ್ತದು. ಅಯ್ಯೋ ಕರೆಕ್ಟ್ 3 ತಿಂಗಳ ಏನೋ ಜಾಸ್ತಿ ಆಗಿತ್ತಂತೆ. 4ರಾಗ ಬೀಳೋದಿತ್ತಂತ ನೋಡು. 4ರಾಗ ನಂಜು ಬಾಣಿತನ ಮಾಡ್ದಂಗೆ ಮಾಡ್ಬೇಕು. ಈಗ ಪಾಪ ಈಗ ನೋಡ್ಕೋಬೇಕು. ನೋಡ್ಕೊಂತಾಳ ಇಲ್ಲ ಕಿವನತ್ತಿ. ಆಕಿನ ಗಂಡ ನೋಡ್ಕೊಂತೀನಿ ಅಂದಾನ. ಎಲ್ಲ ನನ್ನಿನ ಥರನ ಆಗೈತ್ರಿ ಇದು. ನಮ್ಮ ಅವನ ಮಾತು ಕೇಳ್ಕೊಂಡೆ ಭಾಳ ತಪ್ಪು ಮಾಡಿಬಿಟ್ಟೆ ನಾನು. ಇಂಥ ದೊಡ್ಡ ತಪ್ಪು ಆಗಿಬಿಟ್ಟೈತಿ. ಈಗ ನಾನು ನೋಡ್ಕೊತೀನಿ ಆಕಿನ್ನ. ಚಲೋ ತಂಗಿ ಅಂತೇಳ್ಯಾನ. ನೋಡ್ಬೇಕು ಏನು ಮಾಡ್ತಾನ ಏನಂತೇಳಿ. ಅವನಿಗೆ ಊಟಕ್ಕೆ ಅದೆಲ್ಲ ಮಾಡ್ಕೋದು ಗೊತ್ತಾಗ್ತಿತ್ತೋ ಇಲ್ಲೋ. ತಿನ್ನಕ್ಕೆ ಏನಿದ್ರೆ ನಾವೇ ತೊಗೊಂಡು ಹೋಗ್ಕೊಟ್ರೆ ಹತ್ತಗೋ ಪಾಪ. ಮತ್ತು ಅವನಿಗೆ ಎಲ್ಲಿ ಗೊತ್ತಾಗ್ಬೇಕು? ಅವರತ್ತೆ ಹುರಿದು ಮುಕ್ಕುತ್ತಾಳ. ಅಕ್ಕಿ ಎಲ್ಲಿ ಮಾಡ್ಕೊಡ್ಬೇಕು? ಸೊಕ್ಕಿನಕ್ಕಿ. ಇಷ್ಟೇ ಮಗನ ಹಾಳು ಮಾಡಿದ್ಲ. ಈಗರ ಸುಧಾರಿಸ್ತೈತ ಇಲ್ಲ ಅದು ಹುಡುಗ. ಹೇಳೇನವ ಈಗ ನಮ್ಮ ಅವನ ಮಾತು ಕೇಳ್ಕೊಂಡೆ ಭಾಳ ತಪ್ಪು ಮಾಡೇನ್ರಿ ಇಷ್ಟು ದಿನ. ಈಗ ಅಂಥದ್ದೇನು ಮಾಡಂಗಿಲ್ರಿ. ನಾನು ನಿತ್ಯ ಚಲೋ ತಂದು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಯಾನ. ಅಷ್ಟು ಮಾಡ್ಕೊಂಡು ಹೋದ್ರೆ ಚಲೋ ಬಿಡಯ್ಯವ. ಹೌದೇನ? ಬಾ ಸ್ವಲ್ಪ ಗಂಜಿ ಅದು ಮಾಡಿ ತೊಗೊಂಡೋದ್ರ ಆತ. ಪಾಪ ನೋಡ್ಕೊಂಡು ಬರೋಣ ಅಂತ. ನಾನು ಅದನ್ನೇ ಮಾಡ್ಬೇಕಂತ ಮಾಡಿದ್ದೆ. ನಿನಗೂ ಅಲ್ಲಿ ಮಾತು ತಿಳಿಸಿದ್ರೆ ಆತ್ ಬಿಡ ಅಂತೇಳಿ ಮೊದ್ಲು ಈ ಕಡೆ ಬಂದ್ವಿ ನೋಡಿ ನಾವು. ಮತ್ತು ನೀನು ಅಲ್ಲಿ ಹೋಗಿ ಏನು ಮಾಡ್ಕೊಂಡು ಕುಂದಿರ್ತಿ. ಬಾ ಇಲ್ಲೇ ಸ್ವಲ್ಪ ಗಂಜಿ ಮಾಡಿ ತೊಗೊಂಡು ಹೋಗೋಣ ಅಂತ. ಪಾಪ ಮತ್ತು ಅದಕ್ಕೆ ಗೊತ್ತಾಗ್ತಿದ್ದೆ ಇಲ್ಲ ಆ ಹುಡುಗ. ಅವ ಅತ್ತಿ ಅಂತೂ ಮಾಡ್ಕೊಡಂಗಿಲ್ಲ. ನಾವ ತೊಗೊಂಡು ಹೋಗೋಣ ಬಾ. ಹಂಗೆ ನೋಡ್ಕೊಂಡು ಬಂದಂಗೂ ಆಗ್ತೈತಿ. ಹಂಗಂತಿ ನಡಿ. ಅದು ನೋಡ ತವ್ರ ಮನೆಯಾಗಿನವ್ರು ಯಾರು ಇಲ್ಲ ಅಂದ್ರೆ ಹೆಣ್ಮಕ್ಳು ಎಷ್ಟು ಕಷ್ಟ ಆಗ್ತೈತಿ ನೋಡು ಗಂಡನ ಮನ್ಯಾಗ. ಹೌದು ಬಿಡ, ಏನು ಮಾಡ್ತಿ? ಪಡ್ಕೊಂಡ್ ಬಂದಿರ್ಬೇಕಲ್ವಾ ಎಲ್ಲದಕ್ಕೂ. ಬಾ ಬಾ ಪಾಪ ನೋಡ್ಕೊಂಡ್ ಬರೋಣ ಅಂತ. ಅಷ್ಟು ಮಾಡಿ ಬಾಜಿಯವ. ನೀ ಗಂಜಿ ಅದು ಕಾಸ್ಕೊಂಡು ಹೋಗಿ ಕೊಟ್ಟು ಪಾಪ ಹುಡುಗಿಗೆ. ನೋಡ ಏನೇನು ಹೆಂಗೆ ಇರ್ಬೇಕು ಅದೆಲ್ಲ ಹೇಳ್ಬಾಕಿಗೆ. ಹುಷಾರಂಗಿಲ್ಲ ಅಂತ ಹೇಳಕ್ಕಿಗೆ. ಈ ಟೈಮ್ ಒಳಗೆ ಭಾಳ ಕಾಳಜಿ ಅಂತ ಇರ್ಬೇಕು. ಯಾಕಂದ್ರೆ ನಂಜಿರ್ತಲ್ಲ ಅದು ಹುಚ್ಚರಂಗ ಅಲ್ಲಿ ಇಲ್ಲಿ ತನಿಗಳೊಳಗೆ ಕೈ ಇಡಕ್ಕೆ ಹೋಗ್ಬಿಡ ಅಂತ ಹೇಳಕ್ಕಿಗೆ. ಹ್ಞೂ ರೀ ಅತ್ತೆಯವ್ರ ಹೋಗಿ ಹೇಳಿ ಬರ್ತೀನಿ ರೀ. ಸರಿ ತಗೋರಿ, ನೀವು ಗಂಜಿ ಕಾಸ್ಕೊಂಡು ಹೋಗಿ ತೊಗೊಂಡು ಕೊಟ್ಟು ಬರ್ರಿ. ನಾನು ಸ್ವಲ್ಪ ಹೊಲದ ಕಡೆ ಹೋಗ್ಬರ್ತೀನಿ. ನಿಮ್ಮ ಮಾವ ಏನು ಮಾಡತ್ತಾರ ಅಂತೇಳಿ. ನೀರಾಕ್ ಹೋಗ್ತೀರಿ ಬಿಡ್ರಿ ಬಿಸಿಲೊಳಗೆ. ಹೋಗಿ ಬರ್ತೀನಿ ಬಿಡ್ವಾ, ಏನು ಮಹಾ ಬಿಸಿಲು. ಸರಿ ತಗೋರಿ, ಹುಷಾರು ನೋಡ್ರಿ. ಸರಿ ತಗೋ ನೋಡಿ ಹೋಗ್ಬರೋಣ ಅಂತ. ಹಂಗೆ ಸಣ್ಣ ಸಣ್ಣ ಮಾವಿನಕಾಯಿ ಬಿಟ್ಟಾವ, ಹರ್ಕೊಂಡ್ ಬಂದ್ಬಿಡ್ತೀನಿ ತಿನ್ನಕ್ಕೆ. ನಡಿ ನಡಿ. ಐ ತ್ರಿವೇಣಿ, ದೀಪಾ ಏನಾತ? ಒಮ್ಮಿಂದ ಮಕ್ಳು ಬೇಜಾರ ಕುಂತಿರಲ್ಲ. ಏನಿಲ್ಲ, ಹಂಗೆ ಸುಮ್ಮನೆ ಸ್ವಲ್ಪ ಬೇಜಾರಾತು. ಹಂಗೆ ಹೆಂಗೆ ಏನು ಬೇಜಾರು ಆಗಂಗಿಲ್ಲ. ನೀವು ಏನೋ ಒಂದು ಕಾರಣ ಐತಿ. ಆಂಟಿ ಅವರು ಬಂದು ಹೇಳ್ಬಿಟ್ಲೆ ಏನೋ ಬೇಜಾರಾತು ನಿಮ್ಗೆ. ಯಾಕೆ ನಿಮಗೆ ಪರಿಚಯನಾ ಹುಡುಗಿ? ನಮ್ಮ ಫ್ರೆಂಡ್ ಆಕಿ ಸಣ್ಣವಾಗಿದ್ದಾಗಿಂತಲೂ ಜೊತೆಗೆ ಹಾಡಿ ಬೆಳೆದೇವು ನಾವು. ಅದು ಆಕಿನ ಗಂಡ ಹೊಡೆಯಬೇಕಾದ್ರೆ ನಾವು ನಿಂತು ಹಂಗೆ ನೋಡಾತಿದ್ವಿ. ಬಿಡ್ಸಕ್ಕೆ ಹೋಗಲಿಲ್ಲ ನಾವು, ಹೆದರ್ಕೊಂಡು ಎಲ್ಲಿ ನಮಗೂ ಹೊಡೆದಿಡ್ದಾನಂತೇಳಿ. ಪಾಪಕ್ಕೆ ಯಾಪರಿ ಹೊಡ್ಯಾತಿದ್ದವ. ಹುಚ್ಚರಂಗೆ ಹಂಗೆ ನಿಂತಿದ್ವಿ ನಾವು ಹೋಗಿ ಬಿಡಿಸಿದ್ವಿ ಅಂದ್ರೆ ಪಾಪಕ್ಕಿನ ಹೊಟ್ಟೆಗಿನ ಕೂಸು ಉಳಿತಿತ್ತೇನೆ. ನಾವು ಮಾಡಿದ ತಪ್ಪಿಗೆ ಪಾಪಕ್ಕಿ ಪಾಪು ಕಳ್ಕೊಂಡ್ಲು. ನಮ್ಮಿಂತ್ರನ ಆತನ ಸಾಲೈತಿ.
ಛೇ ನಿಮ್ಮಿಂತ್ರ ಯಾಕೆ ಆಗ್ತದೆ ಹಾಂ ನೀವು ಹೋಗ್ಲಿ ಬಿಡ್ರಿ ನೀವೇನೇ ಹೆದ್ರ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರಿ ನಿಮಗೇನು ರೋಡ ಇಲ್ಲ ಏನಿಲ್ಲ ಜಗಳ ಬಿಡಿಸಿ ಹೋಗ್ಲಿ ಬಿಡ್ರಿ ಏನಾಗಂಗಿಲ್ಲ ಆಗಿದ್ದಾಗ್ಬಿಟ್ಟಿತ್ತು ಈಗ ನೀವು ಹೋಗಿ ನೋಡ್ಕೊಂಬರ್ರಿ ಮಾತಾಡ್ಸ್ಕೊಂಬರ್ರಿ ನನ್ನ ಜೊತೆನೂ ಯಾರೋ ಬ್ರದರ್ ಅಲ್ಲಪ್ಪ ಅನ್ನೋ ಒಂದು ಧೈರ್ಯ ಬರ್ತಿತ್ತು ಅವ್ರಿಗೂ ಹಾಂ ಒಂದು ಸ್ನೇಹಿತೆಯಾಗಿ ಒಂದು ಸ್ನೇಹಿತೆಯ ದುಃಖ ಅರ್ಥ ಮಾಡ್ಕೋಬೇಕಲ್ಲ ನೀವು ಹೋಗಿ ಒಂದು ಸ್ವಲ್ಪ ಧೈರ್ಯ ಹೇಳ್ಬರ್ರಿ ಅದ್ರ ಒಂದು ಮಾತು ನಿಮ್ಮ ಕೈಲೇ ಆಗಲಿಲ್ಲ ಅಂತಂದ್ರು ಯಾರು ದೊಡ್ಡವ್ರನ್ನ ಕರ್ಕೊಂಡು ಹೋಗಿ ಬಿಡ್ಸೋಕ್ಕಾದ್ರೂ ಪ್ರಯತ್ನ ಮಾಡಿರಿ ಹಂಗೆ ನಿಂತು ನೋಡೋಕೆ ಹೋಗ್ಬೇಡ್ರಿ ಅದ ನಾವು ಮಾಡಿದ ತಪ್ಪು ಅವಾಗಿಂದ ಅವಾಗ ನಾವು ಯಾರನ್ನ ಕರ್ಕೊಂಬಂದು ಬಿಡಿಸಿದ್ವಿ ಅಂದ್ರೆ ಆಕಿನ ಪಾಪ ಕೂಸರ ಉಳಿತಿತ್ತು ಜೀವನ ಪೂರ್ತಿ ನಾನು ಇದನ್ನು ಮರೆಯಂಗಿಲ್ಲ ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಹುಚ್ಚಿ ಅದೆಲ್ಲ ಹಂಗೇನು ಮನಸ್ಸಿಗೆ ಹಚ್ಕೋಬೇಡ ಮರ್ತು ಬಿಡ್ರಿ ಅದನ್ನೆಲ್ಲ ಅವ್ಳಿಗೆ ಹೋಗಿ ಭೇಟಿಯಾಗಿ ಮಾತಾಡ್ಸ್ಕೊಂಬರ್ರಿ ಒಂದೇರೆ ಹೇಳ್ಬರ್ರಿ ಹಾಂ ಸರಿ ಆದರೂ ನಮ್ದೊಂದು ಸಣ್ಣ ತಪ್ಪಿಂತ್ರೆ ಏನೆಲ್ಲ ಆಗ್ಬಿಡ್ತಿತ್ತಲ್ಲ ಅದಕ್ಕೆ ಅನ್ನೋದು ಅದಪ್ಪ ಆಗೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕು ಅಂತ